ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕುಸ್ಮಾಸ್ ವ್ಲಾಗ್. ಇವತ್ತು ನಿಮ್ಗೆಲ್ರಿಗೂ ಎಗ್ ಪಪ್ಸ್ನ ವಿತೌಟ್ ಓವನ್ ಮನೇಲಿ ಹೇಗೆ ಮಾಡ್ಬೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ತುಂಬಾ ಸಿಂಪಲ್ ಆದ ರೆಸಿಪಿ ಅಂತಲೇ ಹೇಳ್ಬೋದು. ನೋಡಿ, ಮೊದಲಿಗೆ ಏನು ಮಾಡ್ತಾಯಿದ್ದೀನಿ ಅಂದರೆ, ಒಂದು ಬಟ್ಲಿಗೆ ನಾನು ಮೊದಲಿಗೆ ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ವಾಟರ್ನ ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕಾಗತ್ತೆ. ನೀವು ಚಪಾತಿ ಹಿಟ್ಟನ್ನು ಯಾವ ರೀತಿ ಕಲಿಸ್ಕೋತಿರೋ ಅದೇ ರೀತಿಯಾಗಿ ಇದನ್ನು ಕಲಿಸ್ಕೋಬೇಕು. ನೋಡ್ತಾ ಇರಲ್ಲ, ಬಟ್ ಇದು ಏನು ಬೈಂಡಿಂಗ್ ಬರೋದಿಲ್ವಲ್ಲ ನೀಟಾಗಿ. ಸೊ ಗೋಧಿ ಹಿಟ್ಟನ್ನ ಸ್ವಲ್ಪ ಅದರ ಮೇಲೆ ಉದುರಿಸ್ಕೋಬೇಕಾಗತ್ತೆ. ನೋಡಿ, ಈ ಥರ ಉದುರಿಸ್ಕೊಂಡು ಇದನ್ನು ತಿಕ್ನೆಸ್ ಆಗೋವರೆಗೂ ಸ್ವಲ್ಪ ಕಲಿಸ್ಕೋಬೇಕಾಗತ್ತೆ. ನೋಡ್ತಾ ಇರಲ್ಲ, ಈ ಥರ ಒಂದು ಬೇಸ್ ಆಗಿರೋ ಥರ ಕಾಣಬೇಕದು. ನೋಡ್ತಾ ಇರಲ್ಲ, ಈ ಥರ ಇರಬೇಕು. ಈಗ ಒಂದು ಪ್ಯಾನಿಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಎಗ್ ಪಪ್ಸ್ ಅಂದಮೇಲೆ ಅದರೊಳಗೆ ಮಸಾಲ ಬೇಕಲ್ವ, ಅದಕ್ಕೆ ಈ ಕಡೆ ಬಂದು ಎಗ್ನ ನಾನು ಬಾಯ್ಲ್ ಆಗೋದಕ್ಕೆ ಇಟ್ಟಿದ್ದೀನಿ. ಸೊ ಈಗ ಈ ಎಣ್ಣೆಗೆ ನಾನು ಸ್ವಲ್ಪ ಸಾಸಿವೆನ ಹಾಕ್ಕೋತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಸಣ್ಣದಾಗಿ ಹಚ್ಚಿರುವಂತಹ ಈರುಳ್ಳಿನ ಹಾಕ್ಕೋತಾ ಇದ್ದೀನಿ. ಕೆಲವ್ರಿಗೆ ಉದ್ದುದ್ದ ಹಚ್ಚಿ ಬಾಯಿಗೆ ಸಿಕ್ಕಿದ್ರೆ ಇಷ್ಟ. ಸೊ ಉದ್ದುದ್ದ ಬೇಕಿದ್ದರೆ ನೀವು ಹಚ್ಕೋಬೋದು, ಅದು ನಿಮ್ಮ ಇಷ್ಟ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ರೆ ಬೇಗನೆ ಬೇಯುತ್ತೆ ಅಂತ ಸ್ವಲ್ಪ ಉಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ, ಈ ಒಂದು ನಾವೇನು ಮಾಡ್ಕೋತೀವಿ ಒಳಗಡೆ ಗೊಜ್ಜು, ಅದು ತುಂಬಾ ಟೇಸ್ಟಿಯಾಗಿರುತ್ತೆ. ಸಿಂಪಲ್ ಇದು ನಾನು ಮಾಡ್ತಾ ಇರೋದು. ಇದಕ್ಕೆ ಸ್ವಲ್ಪ ಟೊಮ್ಯಾಟೊ ಕೂಡ ಸಣ್ಣದಾಗಿ ಹಚ್ಚಿ ಹಾಕ್ತಾಯಿದ್ದೀನಿ. ಟೊಮ್ಯಾಟೊ ಸಣ್ಣದಾಗಿ ಹಚ್ಚಬೇಕು, ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಹುಳಿ ಹೊಡಿಯುತ್ತೆ. ಇದಕ್ಕೆ ನಾನು ಪೆಪ್ಪರ್ ಪೌಡರ್ನ ಹಾಕ್ಕೋತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಗರಂ ಮಸಾಲನ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೋಡ್ತಾ ಇರಲ್ಲ, ಇದು ನಿಮ್ಗೆ ಎಷ್ಟೆಷ್ಟು ಬೇಕೋ ನೋಡಿಕೊಂಡು ಕ್ವಾಂಟಿಟಿನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾನು ಹಬ್ಬ ಅಂದರೂ ಒಂದು 6ರಿಂದ 8 ಪಪ್ಸ್ ಆಗೋಷ್ಟು ಕ್ವಾಂಟಿಟಿಗೆ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಟರ್ಮರಿಕ್ ಪೌಡರ್, ಅರಿಶಿನ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಧನಿಯಾ ಪೌಡರ್ನ ಹಾಕ್ಕೋತಾ ಇದ್ದೀನಿ. ಜೊತೆಗೆ ನೀವು ರುಚಿಗೆ ತಕ್ಕಷ್ಟು ಉಪ್ಪು, ಏನಾದರೂ ಕಮ್ಮಿ ಇತ್ತು ಉಪ್ಪು ಅಂದರೆ ಅದನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಜೊತೆಗೆ ಎಕ್ಸ್ಟ್ರಾ ಟೇಸ್ಟಿಗೆ 1 2 3 ಮಸಾಲ ಹಾಕ್ತಾಯಿದ್ದೀನಿ. ಬಟ್ ಇದು ಹಾಕಲೇಬೇಕು ಅಂತ ಏನಿಲ್ಲ, ನಿಮ್ಮ ಇಷ್ಟ. ಹಾಕ್ತಿದ್ರೆ ಸ್ಕಿಪ್ ಕೂಡ ಮಾಡ್ಬೋದು. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡ್ತಾ ಇರಲ್ಲ, ಈ ರೀತಿ ಫ್ರೈ ಮಾಡ್ಕೊಳ್ಳಿ. ಈಗ ಮೊಟ್ಟೆ ಬಂದು ನಿಮ್ಗೆ ಹಾಫ್ ಮೊಟ್ಟೆ ಮಾಡೋದು ತೋರಿಸ್ತಾ ಇದ್ದೀನಿ, 1 ಮೊಟ್ಟೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನಿಮ್ಮ ಇಷ್ಟ, 1 ಎಗ್ ಆದರೂ ಇರ್ಬೋದು, ಹಾಫ್ ಎಗ್ ಆದರೂ ಇರ್ಬೋದು. ನೋಡಿ, ಮೊದಲಿಗೆ ಆ ಒಂದು ಮೈದಾ ಹಿಟ್ಟನ್ನು ತೊಗೊಂಡು ಅದರ ಮೇಲೆ ಗೋಧಿ ಹಿಟ್ಟನ್ನು ಉದುರಿಸ್ಕೊಂಡು ಒಸ್ಕೋತಾ ಹೋಗಬೇಕು. ಯಾಕಂದರೆ ಮೈದಾ ಹಿಟ್ಟನ್ನ ನಾವು ಒಸೆಯುವಾಗ ಅದು ನೀಟಾಗಿ ಚಪಾತಿ ಥರ ಆಗೋದಿಲ್ಲ ಅಲ್ವಾ, ಮುದುರ್ಕೋತಾ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ಗೋಧಿ ಹಿಟ್ಟನ್ನು ಉದುರಿಸ್ತಾ ಇದು ಮಾಡಬೇಕು. ಅದಾದಮೇಲೆ ಸೈಡ್ನ ಮಾತ್ರ ನಾನಿಲ್ಲೇನು ಮಾಡ್ತೀನಿ, ಸ್ಕ್ವೇರ್ ಶೇಪ್ ಇಲ್ಲ ರೆಕ್ಟ್ಯಾಂಗ್ಯುಲರ್ ಶೇಪಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ಥರ ಕಟ್ ಮಾಡ್ಕೋಬೇಕಾಗತ್ತೆ. ಯೂಶ್ವಲಿ 1 ಮೊಟ್ಟೆ ನಾವು ಇಕ್ಕಬೇಕು ಅಂದರೆ ಸ್ವಲ್ಪ ಅಗಲನೇ ಇರಬೇಕು, ಅದಕ್ಕೆ ಕೋಟಿಂಗು. ಸೊ ಅದಕ್ಕೋಸ್ಕರ ನಾನೇನು ಮಾಡ್ತಾಯಿದ್ದೀನಿ, ಈ ರೀತಿ ಕಟ್ ಮಾಡ್ಕೋತಾ ಇದ್ದೀನಿ. ನೋಡ್ತಾ ಇರಲ್ಲ, ಇದೇ ರೀತಿ ಕಟ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಕಟ್ ಮಾಡ್ಕೊಂಡಿದ್ದು ಆದಮೇಲೆ ನಾವು ಮಾಡಿರುವಂತಹ ಗೊಜ್ಜು ಇರುತ್ತಲ್ವ, ಆ ಒಂದು ಫ್ರೈನ ಇದರೊಳಗೆ ಇಡಬೇಕಾಗತ್ತೆ. ಅದನ್ನು ಕೂಡ ಇಡ್ತಾ ಇದ್ದೀನಿ ನಾನು. ನೋಡ್ತಾ ಇರಲ್ಲ, ಇದೇ ರೀತಿ ನಿಮ್ಗೆ 1 ಸ್ಪೂನ್ 2 ಸ್ಪೂನಷ್ಟು ಫ್ರೈನ ಇಟ್ಕೊಳ್ಳಿ. ಅದಾದಮೇಲೆ ನಾನೀಗೇನು ಮಾಡ್ತಾಯಿದ್ದೀನಿ, ನಾನು ಬೇಯಿಸಿರುವಂತಹ ಮೊಟ್ಟೆ ಇರುತ್ತಲ್ವ, ಅದನ್ನು ತೊಗೊಂಡು ಅದರದ್ದು ಒಂದು ಮೊಟ್ಟೆನ ಅದರೊಳಗೆ ಇಡ್ತಾ ಇದ್ದೀನಿ. ನೋಡಿ, ಆಮೇಲೆ ಯಾವ ರೀತಿ ಫೋಲ್ಡಿಂಗ್ ಮಾಡಬೇಕಂತ ಕೂಡ ನಾನು ನಿಮಗೆ ಈಸಿಯಾಗಿ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಬರೀ 1 ಲೇಯರ್ ಮಾಡ್ತಾಯಿಲ್ಲ, 2 ಲೇಯರ್ ಮಾಡ್ತಾಯಿದ್ದೀನಿ. ಕೆಲವರು ಇನ್ನೂ ಜಾಸ್ತಿ ಲೇಯರ್ಸ್ ಮಾಡ್ತಾರೆ. ಇದು ಬೇಗ ಬೇಯಲ್ಲ, ಮೈಕ್ರೋವೇವ್ ಅಲ್ವಲ್ವ. ಸೊ ನಮ್ಮ ಹತ್ರ ಇರೋದು ಪ್ಯಾನಲ್ಲಿ ನಾವು ಮಾಡ್ಕೊಳ್ಳೋದ್ರಿಂದ ನೋಡಿ, ಅದಕ್ಕೆ ಇನ್ನೂ 1 ಲೇಯರು ಅದೇ ರೀತಿ ಕ್ರಾಸಿಗಿಟ್ಟು ನಾನು ಫೋಲ್ಡಿಂಗ್ನ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಯಾವುದೇ ಗೋಧಿ ಹಸಿಟ್ಟಿಗೆ ನೀರು ಹಾಕಿ ಗಮ್ ಥರ ಮಾಡಿಕೊಂಡು ಏನೂ ಮಾಡಿಲ್ಲ, ಹಾಗೆ ಫೋಲ್ಡಿಂಗ್ ಮಾಡ್ತಾಯಿದ್ದೀನಿ. ಆರಾಮ್ಸೆ ಕುಟ್ಕೊಳ್ಳುತ್ತೆ. ಇದೇ ರೀತಿ ನೀವು ಕೂಡ ಮಾಡ್ಕೋಬೋದು. ನೋಡಿ, ಈ ರೀತಿ ಮಾಡಿ ಒಂದು ತಟ್ಟೆಯಲ್ಲಿ ಇಟ್ಕೋತಾ ಇದ್ದೀನಿ. ಇದು ನಾನು ಹಾಕಿದ್ದು ಎಷ್ಟು, 1 ಮೊಟ್ಟೆದು. ಜೊತೆಗೆ ಇನ್ನು ಮಿಕ್ಕಿದ ಅರ್ಧ ಮೊಟ್ಟೆ ಕೂಡ ನಿಮ್ಗೆ ಬೇಕಂದ್ರೆ ನೀವು ಮಾಡ್ಕೋಬೋದು. ಈಗ ಎಣ್ಣೆ ಕಾಯೋದಕ್ಕೆ ಇದ್ದೀನಿ. ಆ ಎಣ್ಣೆ ಪ್ಯಾನ್ ಪೂರ್ತಿ ನೀಟಾಗಿ ಸವರಿರಬೇಕು. ಅದಾದಮೇಲೆ ಅದು ಸ್ವಲ್ಪ ಹೊತ್ತು ಪ್ಯಾನ್ ಬಂದು ಒಂದು 5 ನಿಮಿಷ ಬಿಸಿ ಆಗಬೇಕು. ಯಾಕಂದರೆ ಅದು ನೀಟಾಗಿ ಎಣ್ಣೆ ಎಲ್ಲ ಕಾದ್ರೇ ಅದರೊಳಗೆ ಇಕ್ಕಿದ ತಕ್ಷಣ ಬೇಯಕ್ಕೆ ಶುರುವಾಗೋದು. ಈಗ ಬಂದು ನನ್ನ ಹತ್ರ ಇರುವಂತಹ ಎಗ್ ಪಫ್ಸ್ ಮಾಡಿಟ್ಕೊಂಡಿದ್ದೀನಲ್ವ, ಅದನ್ನು ಅದರೊಳಗೆ ಇಡ್ತಾಯಿದ್ದೀನಿ. ನೋಡ್ತಾ ಇರಲ್ಲ, ಈ ಥರ ಇಕ್ಬೇಕಾಗತ್ತೆ. ಒಂದು ಸಲ ಒಂದು ಎಗ್ ಪಫ್ ಪೊಸಿಷನ್ ಇಟ್ಟಿದ್ದಾದಮೇಲೆ ನೀವು ಒಂದು 5 ಮಿನಿಟ್ಸ್ ಬಂದುಬಿಟ್ಟು ಆ ಕಡೆ ಬೇಯೋವರೆಗೂ ಬಿಡಬೇಕು. ಓಕೆನಾ, ಕ್ಲೋಸ್ ಮಾಡಿ ಇಟ್ಬಿಡಬೇಕು. 5 ಮಿನಿಟ್ಸ್ ಆದಮೇಲೆ ಮತ್ತೆ ನೀವು ಟರ್ನ್ ಮಾಡ್ಕೋಬೇಕಾಗತ್ತೆ. ಅದ್ರ ಮೇಲೆ ನಾನು ಎಣ್ಣೆನ ಸವರ್ಕೋತಾ ಇದ್ದೀನಿ. ಬಿಕಾಸ್ ನಾನಿಲ್ಲಿ ಯಾವುದೇ ದಾಲ್ಡ ಬಳಸ್ತಾ ಇಲ್ಲ, ಯಾವುದೇ ತುಪ್ಪ ಬಳಸ್ತಾ ಇಲ್ಲ. ಎಣ್ಣೆನ ಸ್ವಲ್ಪ ಸವರ್ಕೋತಾ ಇದ್ದೀನಿ 2 ಕಡೆ ಕೂಡ. ಯಾಕಂದರೆ ನೀಟಾಗಿ ಫ್ರೈ ಆಗಬೇಕಲ್ಲ, ಅದಕ್ಕೋಸ್ಕರ ನಾನು ಆ ಥರ ಮಾಡ್ತಾಯಿದ್ದೀನಿ. ಈ ಥರ ಎಲ್ಲ ಪ್ರೊಸೆಸ್ ಮಾಡಿದ ಆದಮೇಲೆ ಇದಕ್ಕೆ ನೀವೇನು ಮಾಡಬೇಕು ಅಂದರೆ
ಮುಚ್ಚಿಟ್ಬಿಡಬೇಕು. 5 ನಿಮಿಷ ನೀವು ಬ್ಯಾಕ್ ಎಂಡನ್ನ ಬೇಯಿಸ್ಕೋಬೇಕಾಗತ್ತೆ. ನೋಡ್ತಾ ಇರಲ್ಲ, ನಾನು ಮುಚ್ಚಿಟ್ಬಿಟ್ಟಿದ್ದೀನಿ. ಸೊ 5 ನಿಮಿಷ ಆಗಲಿ, ನಂತರ ಅದನ್ನು ತೆಗೆದು ಉಲ್ಟಾ ತಿರುವಾಕೋಣ. ಓಕೆನಾ? ಈಗ ನೋಡಿ 5 ನಿಮಿಷ ಆಗಿದೆ. ಈಗ ಇದು ಹೇಗಾಗಿರುತ್ತೆ ಅಂದರೆ ಈ ರೀತಿ ಆಗಿರುತ್ತೆ. ಇದನ್ನು ನಾನೇನು ಮಾಡ್ತೀನಿ, ರಿವರ್ಸ್ ಆಗಿ ಟರ್ನ್ ಮಾಡ್ಕೋತೀನಿ. ಯಾವ ರೀತಿ ಬೆಂದಿರುತ್ತೆ ಅಂತ ನೋಡ್ತಾ ಇರಲ್ಲ, ಈ ರೀತಿ ಬೆಂದಿದೆ. ಅದನ್ನು ನೀವು ಈಗೇನು ಮಾಡಬೇಕು, ರಿವರ್ಸ್ ಟರ್ನ್ ಮಾಡ್ಕೋಬೇಕು 3. ಅದನ್ನು ರಿವರ್ಸ್ ಟರ್ನ್ ಮಾಡಿದಾದಮೇಲೆ ಮತ್ತೆ ಒಂದು 4 to 5 ಮಿನಿಟ್ಸು ಮುಚ್ಚಿಟ್ಬಿಡಬೇಕು. ಅದು ಈ ಕಡೆ ಕೂಡ ಬೇಯಬೇಕಾಗತ್ತೆ. ನೋಡ್ತಾ ಇರಲ್ಲ, ನೀಟಾಗಿ ಬೇಯೋದಕ್ಕೆ ಬಿಟ್ಬಿಡಿ. ಕ್ಲೋಸ್ ಮಾಡಿದ್ದೀನಿ, ನಾನು ನೀಟಾಗಿ ಬೇಯೋದಕ್ಕೆ ಇಟ್ಟಿದ್ದೀನಿ. ಅದಾದಮೇಲೆ ಏನು ಮಾಡಬೇಕು ಅಂದರೆ ಮತ್ತೆ ನೀವು ಲೆಫ್ಟು ರೈಟು ಎಲ್ಲ ಬೇಯಿಸ್ಕೋಬೇಕಾಗತ್ತೆ. ನೋಡಿ, ಇಲ್ಲಿ ಸೈಡ್ ಇದೆಯಲ್ಲ, ಅದೆಲ್ಲ ಕೂಡ ಬೇಯಬೇಕು. ಅದಕ್ಕೆ ಏನು ಮಾಡ್ತೀನಿ ನಾನು, ನೆಕ್ಸ್ಟು ಆ ಕಡೆ ಟರ್ನ್ ಮಾಡ್ತೀನಿ. ನೋಡಿ, ಲೆಫ್ಟಿಗೆ ಟರ್ನ್ ಮಾಡ್ತಾಯಿದ್ದೀನಿ. ಯಾವ ಕಡೆ ಬೆಂದಿರಲ್ಲ ಆ ಕಡೆ ಟರ್ನ್ ಮಾಡಿ. ಅದಕ್ಕೆ ಎಷ್ಟು ಬೆಂದಿರೋದಿಲ್ವೋ, ಯಾವ್ದು ಬೆಂದಿರೋದಿಲ್ವೋ ಅವ ನೀಟಾಗಿ ಬೇಯುತ್ತೆ. ಅದನ್ನು ಕೂಡ ಟರ್ನ್ ಮಾಡಿದಾದಮೇಲೆ 5 ನಿಮಿಷ ಮುಚ್ಚಿಟ್ಬಿಡಿ. ಯಾವ್ಯಾವ ಕಡೆ ಬೆಂದಿರಲ್ವೋ ಆ ಕಡೆ ಎಲ್ಲ ನೋಡಿ ಈ ಥರ ಟರ್ನ್ ಮಾಡಿ 5 ನಿಮಿಷ ಮುಚ್ಚಿಟ್ಬಿಡಿ. ಈಗ ನೋಡಿ ಎಲ್ಲ ಕಡೆ ಫ್ರೈ ಆಗಿದೆ, ಕಾಣಿಸ್ತಿದೆ ಅಲ್ಲ? ನಿಮ್ಗೆ ಯಾವುದೇ ಓವನ್ ಬೇಡ, ಆರಾಮ್ಸೆ ಮನೆಯಲ್ಲಿ ಎಗ್ ಪಪ್ಸ್ ಬೇಕು ಅಂದರೆ ನಾವು ಈ ರೀತಿ ಮಾಡ್ಕೋಬೇಕಾಗತ್ತೆ. ಪೇಷನ್ಸ್ ಆಗಿ ನೀಟಾಗಿ ಮಾಡಿದ್ರೆ ಹೈಜೀನ್ ಆಗಿರೋ ಫುಡ್ಡು ಮನೆಯಲ್ಲೇ ರೆಡಿ ಆಗುತ್ತೆ. ಸೊ ನೋಡ್ತಾ ಇರಲ್ಲ, ಈಗ ಕ್ರಿಸ್ಪಿ ಆಗಿರುವಂತಹ ಎಗ್ ಪಪ್ಸ್ನ ರೆಡಿಯಾಗಿದೆ. ಸೊ ಅದಕ್ಕೋಸ್ಕರ ನಾನು ಅದನ್ನು ಒಂದು ತಟ್ಟೆಗೆ ತೆಗೆದಿಟ್ಕೋತಾ ಇದ್ದೀನಿ. ನೀವೇ ನೋಡ್ಬೋದು, ನಾನು ಕಟ್ ಮಾಡಿ ತೋರಿಸ್ತೀನಿ ಎಷ್ಟು ಕ್ರಿಸ್ಪಿಯಾಗಿ ಕಾಣ್ತಾ ಇದೆ ಅಂತ. ಸೊ ಇಷ್ಟೆಲ್ಲ ಟೇಸ್ಟಿಯಾದ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ. ನಿಮಗೆ ರೆಸಿಪಿ ಇಷ್ಟ ಆಗಿದ್ದರೆ ನನ್ನ ಕಾಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ. ನೋಡ್ತಾ ಇರಲ್ಲ, ಈ ರೀತಿ ರೆಡಿಯಾಗಿದೆ. ಸೊ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸೊ ಇದೇ ಥರ ಹೆಚ್ಚು ವೀಡಿಯೋಗಳು ನಿಮಗೆ ಬೇಕಾದರೆ ನನ್ನ ಕಾಮೆಂಟ್ ಸೆಕ್ಷನಲ್ಲಿ ಕೇಳಿ, ನಾನು ಅದನ್ನು ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.